ಶಾಪುರ್ ಭೀಮರಾಯಗುಡಿ ಮುಖ್ಯ ಅಭಿಯಂತರ ಎದುರು ನಾರಾಯಣಪುರ ಏಪ್ರಿಲ್ 15ರವರೆಗೂ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದಿಂದ ರೈತ ಸಮುದಾಯಕ್ಕೆ ಬೃಹತ್ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಶಾಪೂರು ರೈತ ಸಂಘ ತಾಲೂಕಿನ ಅಧ್ಯಕ್ಷರಾದ ಧರ್ಮಣ್ಣ ತಹಸೀಲ್ದಾರ್ ಮಾತನಾಡಿ, ಏಪ್ರಿಲ್ 15ರವರೆಗೂ ಕಾಲುವೆಗೆ ನೀರು ಬರದೇ ಇದ್ದಲ್ಲಿ ಸಂಪೂರ್ಣವಾಗಿ ಬೆಳೆ ಕೈಗೆ ಬರುವುದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ರೈತರ ಗೋಳು ಆಗುತ್ತದೆ. ರೈತರ ಕಷ್ಟಪಟ್ಟು ಭೂಮಿ ತಾಯಿಯನ್ನು ನಂಬಿಕೆ ಇಟ್ಟು ಸಾಲ ಸೂಲ ಮಾಡಿ ಅನೇಕ ರೀತಿಯ ಬೆಳೆಗಳಿಗೆ ಖರ್ಚು ಮಾಡಿರುತ್ತಾರೆ. ರೈತರ ಕಷ್ಟ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಬೆಳೆಗಳಿಗೆ ನೀರು ಒದಗಿಸಬೇಕೆಂದು ಪ್ರತಿಭಟನೆ ವೇಳೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು. ಈ ಪ್ರತಿಭಟನೆ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಹಗರಟ್ಟಿ, ಜಿಲ್ಲಾ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಕೊಲ್ಕಾರ್ ಸಹಿತ ಅನೇಕ ರೈತರ ಪರವಾಗಿ ಮಾತನಾಡಿದರು. ಪ್ರತಿಭಟನೆ ವೇಳೆ ಆಗಮಿಸಿದಂಥ ಅಧಿಕಾರಿಗಳು ರೈತರ ಮನವಿ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಗೌಡ್ ಮಾಲಿ ಪಾಟೀಲ್, ಬಸವರಾಜ್ ಗಾಂಜಿ, ಶಿವಶಂಕರ್ ಕಟ್ಟಿಮನಿ, ರಾಘವೇಂದ್ರ, ರೈತ ಯುವ ಮುಖಂಡರ ಪ್ರವೀಣ್ ಕುಮಾರ್ ಶಾಖಪೂರ್, ಧರ್ಮಣ್ಣ ಕನ್ನ, ಕೇಳೂರು ವಿಶ್ವನಾಥ್, ರಪ್ಪಿಗೋಗಿ ಸುತ್ತಮುತ್ತಲಿನ ಅನೇಕ ಗ್ರಾಮದ ರೈತರು ಭಾಗಿಯಾಗಿ ತಮ್ಮ ಗೋಳನ್ನು ಹಂಚಿಕೊಂಡರು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಾಪೂರ್. ಎಲ್ಲರೂ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಕೆಲಸ ಮಾಡಬಹುದು ಅಂತ ಹೇಳಿ ನಿಮ್ಗೆಲ್ಲರಿಗೂ ಆದೇಶ ಮಾಡಿದ್ರು. ರೈತರಿಗೆ ಅನುಕೂಲಕ್ಕೆ ರಸ್ತೆ ಗೊತ್ತಿರಲಿಲ್ಲ. ಈ ಸಿಡಿ ಮುಖಾಂತರ ಕೂಡ ಪೈಪ್ ಹೊಡೆದು ಆ ಭಾಗದ ಸ್ವಲ್ಪ ತಿರುಗಾಡಿ ಯಾವ ರೈತರಿಗೆ ದಾರಿ ಸರಿಯಿಲ್ಲ, ಜನಗಳಿದ್ದಾವೆ, ಹೂಳು ತುಂಬಿದ್ದಾವೆ. ಅದ್ರ ಮುಂದಿನ ದಿನಗಳಲ್ಲಿ ಒಂದು ಇಲಾಖೆಯ ಒಂದು ಎಸ್ಟಿಮೇಟ್ ಮಾಡುವ ಮೂಲಕ ಈ ಭಾಗದ ರೈತರಿಗೆ ಒಂದು ರಸ್ತೆ ಎಲ್ಲ ರಸ್ತೆಗಳನ್ನು ಮಾಡಿಕೊಟ್ಟು ಪೈಪ್ ಏನಾದ್ರು ಹೊಡೆದು ಹೊಸ ಪೈಪ್ಗಳನ್ನು ಹಾಕಿ ಇಲ್ಲ ನಮ್ಮ ರೈತರಿಗೆ ನಾವು ಸಹಕಾರ ಕೊಡ್ತಾರೆ ಪೈಪ್ ಆಗಲಿಕ್ಕೆ